ಆಯ್ತಾ ಏನು ಗಡಿನಾಡು ಬಳ್ಳಾರಿಯಲ್ಲಿ ಸರ್ಕಾರಿ ಶಾಲೆ ಅಧೋಗತಿ ಬಗ್ಗೆ ಇದೀಗ ದೂರವಾಣಿ ಸಂಪರ್ಕದ ಮೂಲಕ ನನ್ನೊಟ್ಟಿಗೆ ಮಾತನಾಡೋದಕ್ಕೆ ಇದ್ದಾರೆ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಮಂಜುನಾಥ್ ಅವರೇ. ಮಂಜುನಾಥ್, ಏನು ಗಡಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಆ ಸರ್ಕಾರಿ ಶಾಲೆಯ ಗತಿ ಅಧೋಗತಿ ಆಗಿದೆ, ಈ ಬಗ್ಗೆ ಏನ್ ಹೇಳ್ತೀರಾ ನೀವು? ಮೇಡಮ್ ಅದ್ರ ಬಗ್ಗೆ ಅಂದ್ರೆ ಅವ್ರ ಸ್ಕೂಲಲ್ಲಿ ಸ್ವಚ್ಛತೆ ಒಂದು ಇಲ್ಲ, ಸ್ಕೂಲಿಗೆ ಮಾಸ್ಟರ್ಗಳು ಸರಿಯಾಗಿಲ್ಲ, ಮಕ್ಕಳುಗಳಿಗೆ ಬಹಳಷ್ಟು ತೊಂದ್ರೆ. ಅದರಲ್ಲಿ ಇವಾಗ ರೈತರ ಮಕ್ಕಳೆಲ್ಲ ಇರ್ತಾರೆ ಸ್ಕೂಲಲ್ಲಿ, ಅದಕ್ಕೆ ವಿದ್ಯಾಭ್ಯಾಸ ಸರಿಯಾಗಿಲ್ಲ, ಮಾಸ್ಟರ್ಗಳು ಆ ಸ್ಕೂಲಿಗೆ ಯಾರು ಅಟೆಂಡ್ ಆಗ್ತಾ ಇಲ್ಲ ಸರಿಯಾಗಿ. ಯಾಕೆ ಇಷ್ಟೊಂದು ಉಡಾಫಿತನವನ್ನ ತೋರಿಸ್ತಾ ಇದ್ದಾರೆ ಶಿಕ್ಷಕರಾಗ್ಲಿ ಅಧಿಕಾರಿಗಳಾಗ್ಲಿ ಇಲ್ಲಿ? ಅದೇ ಮೇಡಮ್, ಏನಂದ್ರೆ ಈಗ ದೂರ ಆಗುತ್ತಾ ದಾರಿ ಅಂತೇಳಿ ಯಾವ ಶಿಕ್ಷಕರಲ್ಲಿ ಹೋಗ್ತಾನೆ ಇಲ್ಲ. ಆಲ್ಮೋಸ್ಟ್ ಅಲ್ಲಿ ಒಂದು ಸರ್ಕಾರಿ ಸ್ಕೂಲ್ ಅಂತಂದ್ರೆ ಎಲ್ಲ ಶಿಕ್ಷಕರು ಪ್ರತಿಯೊಬ್ರು ಇರ್ಬೇಕು. ಸ್ಕೂಲ್ ಮಕ್ಕಳು ಇವಾಗ ಎಲ್ಲಾರು ಹೇಳ್ತಿದಾರೆ ಪ್ರೈವೇಟ್ ತೆಗೆದು ಗೌರ್ಮೆಂಟ್ ನಲ್ಲಿ ಸೇರ್ಬೇಕು, ಎಲ್ಲದು ಇದು ಮಾಡ್ತಾ ಇದಾರೆ. ಆಲ್ಮೋಸ್ಟ್ ಅಲ್ಲಿ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ಸವಲತ್ತುಗಳೇ ಇಲ್ಲ ಸ್ಕೂಲಿಗೆ. ಕರೆಕ್ಟ್ ಆಗಿ ಮಕ್ಕಳಿಗೂ ಹೇಳಿ ಕೊಡೋರಿಲ್ಲ, ಶಿಕ್ಷಣ ಕೊಡೋರಿಲ್ಲ. ಆ ತರ ಪ್ರಾಬ್ಲಮ್ಸ್ ಗಳು ಬಹಳ ಆಗಿದೆ ಆ ಸ್ಕೂಲಿಂದ. ಈಗ ಅಲ್ಲಿ ಬಿಒ ಮತ್ತೆ ಡಿಡಿಪಿ ಅವರು ಏನ್ ಮಾಡ್ತಾ ಇದಾರೆ, ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ? ಇಷ್ಟೆಲ್ಲ ಅಲ್ಲಿ ಮಕ್ಕಳಿಗೆ ಶಿಕ್ಷಣ ಸಿಗ್ತಾ ಇಲ್ಲ ಸರಿಯಾಗಿ, ಮತ್ತೆ ಮೂಲಭೂತ ಸೌಕರ್ಯಗಳು ಸಿಗ್ತಾ ಇಲ್ಲ, ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಅದೇ ಗೊತ್ತಾಯಿಲ್ಲ ಮೇಡಮ್. ಅಧಿಕಾರಿಗಳು ಕಣ್ಮುಚ್ಚಾಗ ಕುತ್ಕೊಂಡಾರೆ ಏನೋ ಗೊತ್ತಿಲ್ಲ. ನೀವು ಮನವಿಯನ್ನ ಮಾಡಿದ್ರ ಮಂಜುನಾಥ್ ಅವರಿಗೆ ಈ ಬಗ್ಗೆ? ಈ ತರ ಸರ್ ನಮ್ಗೆ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ, ಸರ್ಕಾರಿ ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣ ಸರಿಯಾಗಿ ಸಿಗ್ತಾ ಇಲ್ಲ, ಇದ್ರ ಬಗ್ಗೆ ಏನಾದ್ರು ಮನವಿ ಮಾಡಿದ್ರ? ಆಲ್ಮೋಸ್ಟ್ ಅದ್ರೆಲ್ಲ ಬಗ್ಗೆ ನಾವೆಲ್ಲ ರಿಪೋರ್ಟ್ ಎಲ್ಲ ತಿಳಿಸಿದೀವಿ ಮೇಡಮ್, ಪ್ರತಿಯೊಬ್ಬರಿಗೆ ಪ್ರೆಸ್ ರಿಪೋರ್ಟ್ ಅವರಿಗೆ ತಿಳಿಸಿದೀವಿ, ಈ ತರ ಇದೆ ಈ ತರ ಇಲ್ಲ ಅಂತ ಹೇಳಿ. ಅದ ಯಾರು ಅದಕ್ಕೆ ರೆಸ್ಪಾನ್ಸ್ ಇಲ್ಲ ಕರೆಕ್ಟ್ ಆಗಿ. ಸ್ವಲ್ಪ ಶಿಕ್ಷಕರ ಆದ್ಮೇಲೆ ಮಕ್ಕಳಿಗೆ ಜಾಸ್ತಿ ಪ್ರೆಷರ್ ಹಾಕಿ ಹೇಳಿಕೊಡೋರು ಬೇಕು. ಸ್ಕೂಲಿಗೆ ಯಾರು ಏನು ರೆಸ್ಪಾನ್ಸೇ ಇಲ್ಲ, ಶಿಕ್ಷಕರೇ ಬರ್ತಾ ಇಲ್ಲ ಸ್ಕೂಲಿಗೆ ಕರೆಕ್ಟ್ ಆಗಿ. ಅಲ್ಲಿ ಬರೀ 2 ಕೊಠಡಿಗಳಿವೆ, ಇಲ್ಲ ಅದೇ 2 ಕೊಠಡಿಯಲ್ಲಿ 1 ರಿಂದ 5ನೇ ತರಗತಿ ತನಕ ಓದ್ತಾ ಇದ್ದಾರೆ ಮಕ್ಕಳು? ಹಾ ಮೇಡಮ್, ಹೋಗ್ತಾ ಇದಾರೆ. ಇವಾಗೆಲ್ಲ ಪ್ರೈವೇಟ್ ಹೋಗ್ತಾ ಇದಾರೆ ಎಲ್ಲಾರು. ಅಲ್ಲಿದ್ದ ಹಳ್ಳಿ ಊರೆಲ್ಲ ಕಿತ್ಕೊಂಡು ಹೋಗಿ ಸ್ಕೂಲ್ ಸರಿಗಿಲ್ಲ ಟೀಚಿಂಗ್ ಅಂತ ಹೇಳಿ ಪ್ರೈವೇಟ್ ಹಚ್ಚಿದ್ರೆ ನಮಗೆ ಸರ್ಕಾರ ಸ್ಕೂಲ್ ಬೆಳೆಸ್ಬೇಕು. ಸ್ಕೂಲ್ ಬೆಳೆಯೋದು ನಮ್ಗೆ ಅವಶ್ಯಕತೆ ಇಲ್ಲ ಮೇಡಮ್, ಸರ್ಕಾರಿ ಸ್ಕೂಲ್ ಬೆಳಿಬೇಕು ನಮಗೆ. ಇತ್ತೀಚಿನ ದಿನಗಳಲ್ಲಿ ಏನು ಅಂತ ಅಂದ್ರೆ ಮಕ್ಕಳನ್ನ ಸರ್ಕಾರಿ ಶಾಲೆಗೆ ಸೇರಿಸುವಂತ ಒಂದಷ್ಟು ಕಾನೂನು ವ್ಯವಸ್ಥೆ ಬರ್ತಾ ಇದೆ. ಆದ್ರೆ ಈ ತರ ನೋಡ್ತಾ ಇದ್ರೆ ಯಾರು ತಾನೇ ಮಕ್ಕಳನ್ನ ಸೇರಿಸ್ತಾರೆ? ಶಿಕ್ಷಕರೇ ಬಂದ್ ಪಾಠ ಮಾಡ್ತಾ ಹೋದ್ರೆ ಯಾರು ಸರ್ಕಾರಿ ಶಾಲೆಗೆ ಹೋಗಿ ಸೇರಿಸ್ತಾರೆ ಅಂತ ಇದೆಲ್ಲ ಅಧಿಕಾರಿಗಳಿಗೆ ಕಾಣಿಸ್ತಾ ಇಲ್ವಾ? ಕಾಣಿಸ್ತಾ ಇಲ್ಲ ಮೇಡಮ್. ಕಾಣಿಸ್ತಾ ಇದ್ರೆ ಅದನ್ನ ಜವಾಬ್ದಾರಿಯಿಂದ ತಗೊಂಡು ಅದನ್ನೆಲ್ಲ ರೆಸ್ಪಾನ್ಸ್ ಮಾಡ್ತಾ ಇದ್ರು. ಇವಾಗ ಅದಕ್ಕೆ ರೆಸ್ಪಾನ್ಸೇ ಇಲ್ಲ ಕರೆಕ್ಟ್ ಆಗಿ. ಒಂಥರ ಹೊರಗಡೆನೆ ಬಿಟ್ಟಾಗಿದಾಗ ಇದ್ದಾರೆ ಸ್ಕೂಲ್. ಹೌದು, ಈಗ ಏನು ಮಕ್ಕಳು ಬಂದು ಪಾಠ ಕೇಳ್ಬೇಕು ಅಂತ ಅಂದ್ರೆ ಮೇನ್ ಆಗಿ ಅಲ್ಲಿ ಶಿಕ್ಷಕರು ಇರ್ಬೇಕು. ಆದ್ರೆ ಶಿಕ್ಷಕರೇ ನಾವು ಬರ್ತಾ ಇಲ್ಲ ಅಂತ ಹಿಂದೇಟಾಗ್ತಾ ಇದ್ದಾರೆ ಅಂತಂದ್ರೆ ಇವರು ಯಾವ ತರ ಅಂತ? ಅದೇ ಮೇಡಮ್, ಅದೇನೆ ನಮ್ಗೆ ಗೊತ್ತಾನೆ ಆಗ್ತಾ ಇಲ್ಲ. ಇವಾಗ ದೂರ ದಾರಿ ಆಗುತ್ತಾ, ಅಲ್ಲಿ ಸರಿಗಿಲ್ಲ ವಾತಾವರಣ ಅಂತಂದ್ರೆ ಮಕ್ಕಳಿಗೆ ಎಲ್ಲ ಸ್ವಲ್ಪ ಚೇಂಜಸ್ ಮಾಡ್ತಾ ಇರ್ಬೇಕು, ಬರ್ಬೇಕು. ಅಲ್ಲಿ HMಗಳು ಯಾರು ಇದ್ದಂಗಿಲ್ಲ ಸ್ಕೂಲಿಗೆ. ಶಿಕ್ಷಕರೇ ಬರ್ತಾ ಇಲ್ಲ ಅಂತಂದ್ರೆ ಇದ್ರನ್ನೆಲ್ಲ ನೋಡ್ತಾ ಇದ್ರೆ ಈಗ ಶಿಕ್ಷಕರು ನಾವು ಬರೋದಿಲ್ಲ ಅಂತ ಅವ್ರಿಷ್ಟಕ್ಕೆ ಅವ್ರು ಇರ್ತಾ ಇದಾರೆ ಅಂತಂದ್ರೆ ಆ ಶಿಕ್ಷಣ ಇಲಾಖೆ ಏನ್ ಮಾಡ್ತಾ ಇದೆ ಹಾಗಾದ್ರೆ? ಈಗ 60 ರಿಂದ 70 ಜನ ಅಲ್ಲಿ ಮಕ್ಕಳು ಓದ್ತಾ ಇದ್ದಾರೆ, ಈ ತರ ಶಿಕ್ಷಕರು ಬರ್ತಾ ಇಲ್ಲ ಅಂತಂದ್ರೆ ಅವರ ಶಿಕ್ಷಣದ ಮೇಲೆ ಅಂದ್ರೆ ಅವರ ಜೀವನದ ಮೇಲೆ ಇದೆಲ್ಲ ಒಂಥರ ಏನೋ ತೊಂದರೆ ಉಂಟಾಗೋದಿಲ್ವಾ? ಅವ್ರ ಜೀವನ ಹಾಳಾಗೋದಿಲ್ವಾ? ಇದನ್ನೆಲ್ಲ ಯಾಕೆ ಅವ್ರು ಯೋಚನೆ ಮಾಡ್ತಾ ಇಲ್ಲ ಅಂತ? ಅದೇ ಮೇಡಮ್, ಅದನ್ನ ಯೋಚನೆ ಮಾಡ್ತಾ ಇಲ್ಲ, ಮಕ್ಕಳ ಜೀವನ ಆಲೋಚನೆ ಮಾಡ್ತಾ ಇಲ್ಲ. ಇದ್ದಿದ್ದೆಲ್ಲ ಬಡವ್ರ ಮಕ್ಳು ಹಚ್ಚಿರ್ತಾರೆ, ಇದ್ದಂತವ್ರು ಹಚ್ಚಿರ್ತಾರೆ. ಹೌದಾ, ಬಡವ್ರ ಮಕ್ಳು ಇರ್ತಾರಲ್ಲ, ಓದ್ಬೇಕಲ್ಲ ಚೆನ್ನಾಗಿ. 5th ಮುಗಿದ್ಮೇಲೆ 6th ಬಂದ್ರೆ ಹುಡುಗರು ಏನ್ ಓದ್ತಾವ? ಹೌದು ಮಂಜುನಾಥ್, ಇವಾಗ ನಾವು ನೋಡ್ತಾ ಇದೀವಿ ಆ ಶಾಲೆ ಒಂದು ಸುತ್ತಮುತ್ತ ವಾತಾವರಣ ಹೇಗಿದೆ ಅಂತ. ಅದು ಸಂಪೂರ್ಣವಾಗಿ ಒಂದು ಶಾಲೆ ತರನೇ ಕಾಣಿಸ್ತಾ ಇಲ್ಲ. ಎಲ್ಲೋ 1-2 ಕೊಠಡಿ ಇದೆ, ಆ ಪಕ್ಕದಲ್ಲಿ ಒಂದು ರೂಮ್ ತರ ಇದೆ. ಇದು ಒಂಥರ ಶಾಲೆಯ ವ್ಯವಸ್ಥೆ ಅಂತಾನೆ ಇಲ್ಲ. ಅಲ್ಲಿ ಪಕ್ಕದಲ್ಲಿ ಕೂಡ ಏನೋ ಒಂದು ಏಣಿ ಅಂತೆ ಅದು ಇದು ಅಂತ ಎಲ್ಲ ಹಂಗೆ ಅಂಡಿದ್ದಾರೆ. ಇದ್ರಲ್ಲಿ ಮಕ್ಕಳು ಹೇಗ್ ಪಾಠವನ್ನ ಕೇಳ್ತಾರೆ? ಅದೇ ಮೇಡಮ್, ಅದೇಗೋಸ್ಕರನೇ ಪ್ರಾಬ್ಲಮ್ ಬಹಳ ಇದೆ ಮೇಡಮ್. ಇದಕ್ಕೆ ಆದಷ್ಟು ಇವಾಗ ಸರ್ಕಾರ ಕಡೆಯಿಂದ ಏನೊಬ್ಬರು ಸ್ವಲ್ಪ ಒತ್ತಾಯ ಆಗಿ ಸ್ವಲ್ಪ ಅದನ್ನ ಪರಿಹಾರ ಮಾಡ್ಬೇಕಂತೇಳಿ ಮನವಿ ಕೊಟ್ಟಿದ್ದೆ ಮೇಡಮ್. ಧನ್ಯವಾದಗಳು ಮಂಜುನಾಥ್, ತಮ್ಮ ಇಷ್ಟೊತ್ತು ಈಡನ್ ನ್ಯೂಸ್ ಜೊತೆ ಮಾತನಾಡಿ.